ಹಲೋ. ನಾನು ಏನಾಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು ಕಣೆ. ನನಗೆ ಮೆಮೊರಿ ಲಾಸ್ ಅಂತೆ. ನಾನೆಲ್ಲಾನು ಮರ್ತ್ಬಿಡ್ತೀನಂತೆ. ಓಯ್ ಚೆನ್ನಾಗಿ ಅನ್ಸಿದ್ಯಾ? ಸೂಪರ್ ಕಲ ಸುಂದರ ಸುಂದರಲ್ಲ ಚೆನ್ನಾಗಿ ಅನ್ಸಬೇಕು. ಇವಳು ಒಳ್ಳೆ ಮೆಸೇಜ್ ಮಾಡಿ ಬೆಳಗ್ಗೆ ತಲೆ ತಿಂತಾಳು. ಬೇಗ ಬೇಗ ನೋಡ್ರಿ, ಲಿಫ್ಟ್ ಬೇರೆ ಮೇಲಿದೆ. ಬಾರಲ್ಲಿ ಬೇಗ ಹೋಗೋಣ. ಬಾರಲ್ಲಿ ಕುಂಟ್ರಮಣ್ಣ. ನಾನೇನಾದ್ರೆ ಫೋನ್ ಆಗಿರ್ಲಿಲ್ಲ. ನೆನೆ ಆಫೀಸಲ್ಲಿ ತುಂಬಾ ವರ್ಕ್ ಲೋಡ್ ಇತ್ತು. ಒಂದ್ಸಲನಾದ್ರೂ ಹೇಳ್ಬೇಕು ತಾನೆ ಆಫೀಸಲ್ಲಿ ಇದರ ವರ್ಕ್ ಲೋಡ್ ಇದೆ ಅಂತ. ಫುಲ್ ತಲೆ ನೋಡ್ತಿತ್ತು, ಅದಕ್ಕೆ ನಾ ಮನೆಗೆ ಹೋಗಿ ಟೀ ಕುಡಿಯಮ್ಮ. ಓಕೆ, ಟೀ ಕುಡಿಯಮ್ಮ. ಮತ್ತೆ ಸಮಾಚಾರ? ಹೇಳು, ನೀವ್ ಹೇಳಿದ್ರು. ಅಣ್ಣ 4 ಕಪ್ ಟೀ. ಚಿನ್ನ, ಹೆಂಗ ರಾತ್ರಿ ನಿದ್ದೆ ಬಂದಿಲ್ಲ ಚಿನ್ನ? ನಾ ಹೇಳ್ದೆ ತಾನೆ ನಿನಗೆ, ಫಸ್ಟ್ ರೂಮ್ ಖಾಲಿ ಮಾಡು, ನಿನಗ್ ನಿದ್ದೆ ಮಾಡಕ್ಕೆಲ್ಲ ಬಿಡಲ್ಲ. ಆಗಲ್ಲ ಚಿನ್ನ, ನಿನ್ ಫೋನ್ ಎತ್ತಿಲ್ಲ ಅದಕ್ಕೋಸ್ಕರ. ನಾನು ಏನ್ ಮಾಡ್ಲಿ, ನೆನ್ನೆ ಫುಲ್ ವರ್ಕ್ ಲೋಡ್ ಇತ್ತು. ಮ್ಯಾನೇಜರ್ ಬೇರೆ ಫುಲ್ ಪ್ರೆಷರ್ ಆಗ್ತವ್ರು. ಸೊ ಟೈರ್ಡ್ ಆಗಿತ್ತು, ಬಂದ್ ಮಲ್ಕೊಂಡೆ. ಅಟ್ಲೀಸ್ಟ್ ಒಂದ್ಸಲನಾದ್ರೂ ಫೋನ್ ಎತ್ತಿ ಹೇಳ್ಬೇಕು ತಾನೆ. ಸಾರಿ, ನೆಕ್ಸ್ಟ್ ಟೈಮ್ ಇಂದ ಎತ್ತಿ. ಈ ನನ್ ಮಗ ಬಿಟ್ಟಿ ತಿನ್ನೋಕೋಸ್ಕರ ಟ್ರೆಂಡ್ ಆಗಿರೋ ಹುಡುಗಿನ ಚೆನ್ನಾಗಿ ಪಟಾಯಿಸ್ತಾ ನೋಡ. ಇವನು ಲವ್ ಅದು ಅವ್ನ ಟ್ಯಾಲೆಂಟ್ ಕಣ, ಅದು ಎಲ್ರ ಕೈಗೆ ಆಗಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡ್ ನೀನು. ಅಪ್ಪ, ಇವನು ಆ ಹುಡುಗಿರ್ನ ಯೂಸ್ ಮಾಡ್ಕೊಂತಾನೋ, ಈ ಹುಡುಗಿರು ಅವ್ನ ಯೂಸ್ ಮಾಡ್ಕೊಂತಾರೋ ಒಂದು ಗೊತ್ತಾಯ್ತಿಲ್ಲ ನಿನಗೆ. ಕಾಲ ಚೇಂಜ್ ಆಗ್ಯದ ಗುರು, ಯಾರ ಹೆಂಗೆ ಅಂತ ಹೇಳಕ್ಕಾಗಲ್ಲ. ಆದ್ರೂ ನಿಯತ್ ಇರ್ಬೇಕಲ್ಲ ಅವನಲ್ಲಿ. ಇವಾಗ ಟೈಮ್ ಆಯ್ತು, ಮೈರ ಬರೋ ಟೈಮ್ ಆಗೈತೆ. ಈ ನನ್ ಮಗ ಹತ್ರನೇ ಮಾತಾಡ್ತಾನೆ. ಥ್ಯಾಂಕ್ ಯು. ಹಾಗಂತ ನಿನ್ ಬೆರಳಲ್ಲಿರೋ ಚಿನ್ನದ ಉಂಗುರ ತುಂಬಾ ಚೆನ್ನಾಗಿದೆ. ನೋಡೋಣ. ಟೀ ಎಷ್ಟೊತ್ತಾಗ್ತತ್ತೇನಪ್ಪ. ಸರಿ ಸಾನು, ಕಾಲ್ ಮಾಡೋದು ಮರಿಬೇಡ. ಬಿಲ್ ಪೇ ಮಾಡಿ ಬರ್ತೀನಿ. ಇಲ್ಲ, ಆಫೀಸಿಂದ ಕಾಲ್ ಬರ್ತದೆ, ನಾನೇ ಪೇ ಮಾಡಿ ಹೊಡ್ತೀನಿ. ಸರಿ ಸರಿ. ಸುಂದರಾಯೋ ನನ್ನ ಪರಮ್ಮ ಸುಂದರಾಯ್ ಮುಂಧಾರಿ ಇಲ್ಲಂದ್ರೆ ಆಗ್ತೀನಿ ಕೂರಿ. ತಬಾಬಾ ಏಯ್ ಸಾಕ್ ಬಾರ. ಸುಂದರಾಯ್ ಮುಂಧಾರಿ ಇಲ್ಲಂದ್ರೆ ಆಗ್ಲಿ ಒಬ್ಳು ಈಗ ಆಗ್ತೀನಿ ಕೂರಿ. ತಬಾಬಾ ತಬಾಬಾ ಸುಂದರಾಯೋ ನನ್ನ ಪರಮ್ಮ. ಹಾಯ್
ಹಾಯ್, ಹೇಗಿದ್ಯಾ? ನಾನ್ ಸೂಪರ್. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡಿ ನನ್ ಕಣ್ಣು ಎಷ್ಟು ಕೆಂಪಾಗಿವೆ. ರಾತ್ರಿ ಕುಡ್ದಿದ್ ಜಾಸ್ತಿ ಆಯ್ತಾ? ಹಾ, ನಿಂದ ಯಾವಾಗ್ಲೂ ಇದಾಯ್ತು ಹೋಗೋ. ನಿನ್ನೆ ರಾತ್ರಿ ಕಾಲೇಕೋ ಮಾಡಿಲ್ಲ. ನಂಗೆ ನಿನ್ ಚಿಂತೆಲಿ ನಿದ್ದೆನೆ ಬಂದಿಲ್ಲ ಗೊತ್ತಾ? ಸಾರಿ ಮಧು, ನೆನ್ನೆ ರಾತ್ರಿ ತುಂಬಾ ಹೆವಿ ಕೆಲಸ ಇತ್ತು. ಮಗ ಟೈಮ್ ಆಯ್ತು, ನನ್ನ ಮಗ ಬರ್ತಾನಿಲ್ಲ ನೋಡ. ಅದಕ್ಕೋಸ್ಕರ ಫೋನ್ ಮಾಡೋದಾಗಲಿ. ಬಾರ್ಲಾ ಪಾರ್ಕ್ ಹೋಗೋಣ? ಸರಿ ನೋಡಿ ಹೋಗೋಣ. ಏಯ್ ಬನ್ರೋ. ನಿನ್ ಸ್ಟೈಲಿಶ್ ಫ್ರೆಂಡ್ಸ್ ಬರ್ತಿದಾರೆಲ್ಲ ನೋಡು, ಇಲ್ಲಾಂದ್ರೆ ಮತ್ತೆ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾಗತ್ತೆ ನಾವು. ಅನ್ಬಾರ್ದು ಮೈರಾ. ಸಾರಿ, ಬಟ್ ಅವ್ರು ನಡೆಯೋದು ನೋಡಿದ್ರೆ ನಂಗೆ ನಗು ಬರುತ್ತೆ. ನಾನೇನ್ ಮಾಡ್ಲಿ? ದೇವ್ರೆ, ಏನಿದು? ಕಳೆದುಕೊಂಡೆ ನನ್ನ ಜೀವನದಲ್ಲಿ ಯಾಕೆ ಹಿಂಗ ಆಗ್ತಿದೆ? ಏನೋ ಒಂದು ಸಾಧನೆ ಮಾಡೋಣ ಅಂತಂದ್ರೆ ನನ್ನನ್ನೇ ನಾನು ಮರೆಯೋ ಅಂತ ಕಾಯಿಲೆ ಕೊಟ್ಟೆ. ಯಾರು ಗುರ್ತು ಪರಿಚಯ ಇಲ್ದೇ ಇರೋರನ್ನ ನನ್ನ ನೆನಪಲ್ಲೇ ಇಟ್ಟೆ. ಯಾಕೆ ದೇವ್ರೆ, ಯಾಕೆ ಮಾಡಿದೆ? ನನ್ನ ಕೈ ಬೆರಳಲ್ಲಿ ಇದ್ದಿದ್ದು ಉಂಗ್ರನೇ ಕಳೆದೋಯ್ತು. ಅಲ್ಲಿ ಅವ್ಳು ಉಂಗ್ರ ಚೆನ್ನಾಗೈತೆ ಅಂತಾನೆ, ಇಲ್ಲಿ ನೋಡಿದ್ರೆ ಹುಡುಗಿ ಉಂಗ್ರ ಚೆನ್ನಾಗಿ. ನನ್ನ ಮಗ ಕಣವೇನು? ಅಲ್ಲ, ಏನಾಗೈತೆ ಅಂತ ಇವನಿಗೆ. ಸರಿ, ಅವ್ನು ಅಲ್ಲಿ ಹೋಗ್ಲಪ್ಪ, ನಾವು ಇಲ್ಲೇ ಕೊಡೋಣ ಬಾ. ಅದೇ ಹೆಂಗ್ ನಡೀತು ಇವತ್ತು ಆಫೀಸು? ಅಲ್ಲೋ, ಅವನಿಗೆ ಇಬ್ರು ಹುಡುಗಿಯರು, ನನಗೆ ಒಬ್ಳು ಸಿಕ್ಕಿದಾಳೆ. ನೀನು ಒಂದು ಹುಡುಗಿನ ಪಡೆಸೋದಲ್ವಾ? ಅಪ್ಪ, ಹುಡುಗಿರ್ಗೆ ಹುಡುಗರು ಹೆಂಗಿರ್ಬೇಕು ಅಂತ ಒಂದು ಪ್ಲಾನಿಂಗ್ ಇರುತ್ತೆ. ಒಂದು ನಿಖಿಲ್ ಹೆಂಗೆ ಹೈಟ್ ಇರ್ಬೇಕು, ಇನ್ನೊಂದು ನಿಂತರ ಫಿಟ್ನೆಸ್ ಇರ್ಬೇಕು. ನನ್ನ ಹತ್ರ 2 ಇಲ್ಲ, ಇರೋದ್ರಲ್ಲೂ ಒಂದ್ ದೇವ್ರು ಮೈನಸ್ ಮಾಡಾನೆ. ಅಲ್ಲೋ, ಯಾರಾದ್ರೂ ಇದ್ರಿಗೆ ಹುಡುಗಿಯರು ಬಂದ್ರೆ ತಲೆ ಎತ್ತು ನೋಡಲ್ಲ. ತಲೆ ಎತ್ತು ನೋಡಿದಿರ್ತಾನೆ ನಿನಗೂ ಒಂದು ಹುಡುಗಿ ಬೀಳೋದು. ಒಂದ್ ಹೇಳ್ತೀನಿ, ನಾನು ನೋಡ್ಬೇಕು ಅಂತ ಆಸೆ. ನೋಡಿದ್ರೆ ಎಲ್ಲ ಹುಡುಗಿರು ಒಂದೇ ಲುಕ್ಕಲ್ಲಿ ನೋಡ್ತಾರೆ, ಒಂದು ಸಿಂಪತಿಲಿ ನೋಡ್ತಾರೆ. ಅದು ನನ್ಗೆ ಇಷ್ಟ ಆಗಲ್ಲ. ನೀನು ಬೇಗ ಬೇಗ ಒಂದು ಹುಡುಗಿನ ನೋಡಿ ಮದುವೆ ಆಗಿ ಲೈಫ್ ಸೆಟ್ಲ್ ಆಗಲಿ ಅಂತ ಹೇಳ್ತಾ ಇರೋದಷ್ಟೇ. ನಿಖಿಲ್ದು ಹೆಂಗೋ ಆಗ್ತಿದೆ, ನಂದು ಆಗ್ತಿದೆ, ನಿನ್ನ ಲೈಫು ಸೆಟ್ಲ್ ಆಗಲಿ ಅಂತ ನಾನು ಅದನ್ನ ಹೇಳ್ತಾ. ಕಾಲ್ ರಿಸೀವ್ ಮಾಡೋದಕ್ಕೇನೋ ದೊಡ್ಡ ರೋಗ ನಿಮ್ಗೆ? ಹಂಗಲ್ಲ ಜಾನಮ್ಮ. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಏನ್ ಇವತ್ತು ಫುಲ್ಲು ಹ್ಯಾಪಿ ಮೂಡಲ್ ಅದೆಯಲ್ಲ, ಏನ್ ವಿಶೇಷ? ಹಂಗೆ ಜಾಲಿ ಜಾಲಿ. ಓಹೋ, ಯಾರನ್ನಾದ್ರೂ ಇಷ್ಟ ಪಡಕತ್ತಿದ್ರ ಹೇಳ, ನಾವಿಬ್ರು ಸಪೋರ್ಟ್ ಮಾಡ್ತೀವಿ. ಅದೇ ಜಾನು, ನಾನು ಹೇಳ್ತಿದ್ದೆ ಅವನಿಗೆ, ಅದಕ್ಕೆ ನೀನು ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ನೀನು ನೋಡಿದ್ರೆ. ಹೌದಾ, ಸಾರಿ ಕಣೋ. ಥ್ಯಾಂಕ್ ಯು. ಈ ಅಭಿಮಾನ, ಈ ಪ್ರೋತ್ಸಾಹ ಹಿಂಗೆ ಇರ್ಲಿ. ಬನ್ನಿ ಬ್ರೋ, ಹಾಗಾದ್ರೆ ಹೊರಡೋಣ. ನಾನ್ ಬರಲ್ಲ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಓಕೆನಾ? ಓಕೆ. ನಿನ್ನೆ ಅಂದ್ರೆ ಹಾಗಾದ್ರೆ ಬನ್ನಿ, ಹೋಗ್ಬೋಣ. ಸರಿ, ಓಕೆ. ಅವನೆಲ್ಲಾದ್ರೂ ಆರ್ಗಿರ ನೋಡ್ಕೊಳ್ಳಲ್ಲ. ನೀನು ಜರ ಯಾರ ಮೇಲೆ ನೆಗ್ರಿಯಾ? ಲಾಸ್ಟ್ ಚಾನ್ಸ್ ಬೇಬಿ, ಸಾರಿ. ಸಾರಿ. ನೋಡಲ್ಲಿ ನಿನ್ ಫ್ರೆಂಡ್ ಜೊತೆ ಯಾವ್ದೋ ಹುಡುಗಿ ಮಾತಾಡ್ತಿದ್ದಾಳೆ. ಆದ್ರೂ ಬಿಡ, ಅವ್ನ್ ಒಳ್ಳೆತನಕ್ಕೆ, ಅವ್ನ ಮ್ಯಾನರಿಸಮ್ಗೆ, ಅವ್ನ ಬಿಹೇವಿಯರ್ಗೆ ಒಂದಲ್ಲ ಒಂದಿನ ದೇವ್ರು ಒಳ್ಳೆ ಹುಡುಗಿ ಕೊಟ್ಟೆ ಕೊಡ್ತಾನೆ. ಹೌದಾ? ಒಳ್ಳೆದಾದ್ರೆ ಸಾಕು. ಹಾಯ್, ನನ್ನ ಹೆಸರು ನಯನ ಅಂತ. ನಿಮ್ಮ ಹೆಸರು? ಅಭಿ ಅಂತ. ನೀವು ನನ್ನನ್ನ ಎಲ್ಲಾದ್ರೂ ನೋಡಿದೀರಾ? ಸರಿ ಮೇಡಮ್, ನಾನು ಎಲ್ಲೂ ನೋಡಿಲ್ಲ. ಆದ್ರೆ ನಾನ್ ನಿಮ್ಮನ್ನ ನೋಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಿಮ್ಮನ್ನ ಫಾಲೋ ಕೂಡ ಮಾಡ್ತಾ ಇದ್ದೀನಿ. ಯಾಕೆ ಮೇಡಮ್, ನಾನೇನಾದ್ರೂ ತಪ್ಪು ಮಾಡ್ದಾ? ಇಲ್ಲ ಇಲ್ಲ,
ಆ ಥರ ಏನಿಲ್ಲ. ನಾನು ಏನೋ ಒಂದು ನಿಜ ಹೇಳಬೇಕು. ನನಗೆ ಒಂದು ಕಾಯಿಲೆ ಇದೆ. ಅದೇನಂತ ಗೊತ್ತಾ? ಮರ್ವಿನ ಕಾಯಿಲೆ. ನಾನು ಏನೇ ನೋಡಿದ್ರು ಏನೇ ಮಾಡಿದ್ರು ಎಲ್ಲನೂ ಮರ್ತು ಹೋಗ್ತೀನಿ. ಆದರೆ ನನ್ನ ಕೈಯಿಂದ ನಿಮ್ಮನ್ನ ಮಾತ್ರ ಮರೆಯೋಕ್ಕಾಗ್ತಿಲ್ಲ. ದಿನಾನು ನೀವೇ ನೆನಪಾಗ್ತೀರಾ. ನಿಮ್ಮನ್ನೇ ನೆನೆಸ್ಕೊತಾ ಇದ್ದೀನಿ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಎಲ್ಲೋ ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಸಾರಿ, ನಾನೇ ಒಂದು ಹ್ಯಾಂಡಿಕ್ಯಾಪ್. ನನಗೆ ಇನ್ನೊಬ್ರು ಸಹಾಯ ಬೇಕು. ಅಂಥದ್ರಲ್ಲಿ ನಿಮ್ಮಂಥವ್ರನ್ನ ಪ್ರೀತಿಸಿ ನಿಮ್ಗೆ ಭಾರ ಆಗೋಕೆ ಇಷ್ಟ ಇಲ್ಲ. ನೋಡಿ, ನನ್ಗೂ ಒಂದ್ ಕಾಯಿಲೆ ಇದೆ. ಹಾಗಂತ ನನಗ್ ಮನ್ಸಿಲ್ಲ ಅಂತ ಏನಿಲ್ಲ. ನನ್ಗೂ ನನ್ ಮೇಲೆ ಕೋಪ ಇದೆ. ಆದ್ರೆ ನಿಮ್ಮನ್ನ ನೆನ್ಸ್ಕೊಂಡಾಗ ನನ್ನಲ್ಲೇನೋ ಒಂದ್ ಧೈರ್ಯ, ನನ್ನಲ್ಲಿ ನನ್ಗೆ ಉತ್ಸಾಹ. ನಾನ್ ಬದುಕಿದ್ರೆ ನಿಮ್ ಜೊತೆನೆ ಬದುಕ್ಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿ ಮೇಡಮ್, ಎಲ್ಲಾದ್ರೂ ಕ್ಯಾಮ್ರಾ ಇಟ್ಟು ಪ್ರ್ಯಾಂಕ್ ಮಾಡಂಗಿದ್ರೆ ಇಲ್ಲಿಂದ ಹೋಗ್ಬಿಡಿ. ಯಾಕಂದ್ರೆ ಈ ತರದ್ದು ನೋಡಿ ನೋಡಿ ತುಂಬಾ ಬೇಜಾರಾಗ್ಬಿಟ್ಟಿದೆ. ನಾನ್ ನಿಜ ಹೇಳ್ತಾ ಇದ್ದೀನಿ. ನೀವಂದ್ರೆ ನನಗ್ ತುಂಬಾ ಇಷ್ಟ. ನನ್ ಕಣ್ಣಲ್ಲಿ ಕನ್ಸಾಗಿ, ನನಗ್ ಸ್ಫೂರ್ತಿಯಾಗಿ ನೀವ್ ಯಾವಾಗ್ಲೂ ನನ್ ಜೊತೆ ಇರ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೋಡಿ, ನಿಮ್ಮ ಈ ಮಾತಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆದ್ರೂ ನನ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರ, ಇಲ್ಲ ಅಂತ ಏನೂ ಹೇಳಕ್ಕಾಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಹೇಳಿ, ಮತ್ತೆ ಸಿಗೋಣ. ಎರಡು ಸೇರಿಯಾಗಿ